ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಮುಂದಕ್ಕೆ ಜೀವನ ಸಾಗಿಸೋಣ. ಏನಪ್ಪ ಹೋಯ್ತಿದ್ದಂಗೆ ಸಾಗೋಣ ಅಂತಿದ್ದಂಗೆ ಯಾರು ಬರ್ತಾರೋ ಯಾರೋ ಏನೋ ಪ್ರೋಗ್ರಾಮ್ ಇದೆ ಇಲ್ಲಿ, ಅದಕ್ಕೆ ಟ್ರಾಫಿಕ್. ಮೊದಲನೇದಾಗಿ ಎಲ್ರಿಗೂ ನಂಗೆ ಸಾರಿ ಕೇಳಬೇಕು ನಾನು ನಿಮ್ಮ ಹತ್ರ. 3 ತಿಂಗಳು ಆದಮೇಲೆ ವಿಡಿಯೋ ಮಾಡ್ತಾ ಇರೋದು, ಟೈಮೇ ಸಿಗೋಲ್ಲ ನಮ್ಗೇನು ಮಾಡಲಿ. ವಿಡಿಯೋ ಮಾಡೋಣ ಅಂತ ಏನೋ ಒಂದು ಮಾಡೋಣ ಅಂತ ಇರ್ತೀನಿ, ಬಟ್ ಅಷ್ಟು ಬ್ಯುಸಿ ಇರ್ತೀನಿ, ಟೈಮ್ ಸಾಲಲ್ಲ. ಇಲ್ಲ ಟೈಮ್ ನಮಗೆ ಆಗಿ ಬರಲ್ವೇನೋ ಅಂತ ನಮಗೆ ತಲೆಯಲ್ಲಿ. ಅಯ್ಯೋ ನೀ ಪಾರ್ಟಿ ಜನ ಅಯ್ಯೋ ಅಣ್ಣ ಹೋಗಲ್ಲ, ಅದು ಆಯ್ತಲ್ಲ. ಫಸ್ಟು ಪೆಟ್ರೋಲ್ ಹಾಕಿಸ್ಕೊಬೋಣ ಬರಪ್ಪ, ಯಾಕೋ ಪೆಟ್ರೋಲ್ ಇಲ್ಲ ಗಾಡೀಲಿ. ವೀಡಿಯೋ ನೋಡು ಬೈಕ್ ಹತ್ತಿರಬೇಕು, ಏನು ಗಾಡಿ ಹಿಂಗೆ ಓಡಿಸ್ತಾನಲ್ಲ ಅವನು ಅಂತ. ಇರಲಿ, ಟೈಮ್ ಆಗ್ಬಿಟ್ಟೈತೆ. ಇದೊಂದು ಹೆಲ್ಮೆಟ್ ಬೇರೆ ಐತೆ ನನ್ನ ಹತ್ರ. ಬರ್ರೋ ಹಾಕ್ರು ಯಾರ ಪೆಟ್ರೋಲು. ನಾನು ಪೆಟ್ರೋಲೆಲ್ಲ ಹಾಕ್ಸ್ಕೊಂಡಾಯ್ತು, ಹೋಯ್ತಾ ಇದ್ದೀನಿ. ಒಂದು ಹೆಲ್ಮೆಟ್ ತೊಗೊಂಡಿದ್ದೆ, ಇದು ಚೆನ್ನಾಗೈತೆ ಹೆಲ್ಮೆಟ್ಟು, ಸ್ಟೀಲ್ ಬರ್ಡು. ಬಟ್ ನನಗಿದು ಸ್ವಲ್ಪ ದೊಡ್ಡದು ಅನ್ನಿಸ್ತು, ಅಂದರೆ ಶೇಕ್ ಆಗುತ್ತೆ ಒಳಗಡೆ ಹೆಲ್ಮೆಟು. ಸೊ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಬಿಟ್ಟು ಒಂದು SMK ಹೆಲ್ಮೆಟ್ ನೋಡಿದ್ದೀನಿ, ಚೆನ್ನಾಗಿದೆ ಇಲ್ಲಿ. ನನಗೆ ಅಂದರೆ ಸ್ವಲ್ಪ ಕಮ್ಮಿ ಅಂದರೆ ಕೊಡ್ತಾರೆ ಅವರು. ಸೊ ಅದು ಹಂಗೆ ರೀಪ್ಲೇಸ್ ಮಾಡೋಣ ಅಂತ ಅಷ್ಟೇ. ಹಂಗೆ ಸ್ವಲ್ಪ ಏನೋ ಐಟಮ್ಗಳು ತೊಗೊಬೇಕಿತ್ತು, ಅಲ್ಲೇ ತೊಗೊಳ್ಳೋಣ ಅಂತ ಹೋಗೋಣ ಅಂತ ಇದ್ದೀನಿ. ಹೋಗ್ತಾ ಇದ್ದೀನಿ ಯಶವಂತಪುರದಲ್ಲಿ, ತ್ರಿವೇಣಿ ರೋಡು, ತೀರಾಂಜನೇಯ ಆಟೋಮೊಬೈಲ್ಸ್ ಅಂತ. ಏನು ಐಟಮ್ಸ್ ಎಲ್ಲ ಒಳ್ಳೆ ಚೆನ್ನಾಗಿರುತ್ತೆ, ಒಳ್ಳೆ ಆಫರಲ್ಲೂ ಕೊಡ್ತಾರೆ. ಎಷ್ಟು ಒಂದು ಅದು ಐಟಮಲ್ಲಿ ನೋಡಿ ಡಿಸ್ಕೌಂಟಲ್ಲಿ ಚೆನ್ನಾಗಿ ಕೊಡ್ತಾರೆ. 2990 ಹೆಲ್ಮೆಟ್ ಇದು, ರೌಂಡ್ ಫಿಗರ್ 2000 ಹೆಲ್ಮೆಟ್ ಇದು. ನನಗೆ 1300-400 ಏನೋ ಮೋಸ್ಟ್ಲಿ ಕೊಟ್ಟಿದ್ದು ಅಂತ ಅನ್ಸುತ್ತೆ. ಪರವಾಗಿಲ್ಲ, 1600 ರೂಪಾಯಿ ಅನ್ಕೊಳ್ಳೋಣ, ಬಟ್ ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟರು ನನಗೆ ರೇಟಲ್ಲಿ. ಅದಕ್ಕೆ SMK ಹೆಲ್ಮೆಟು ನೋಡಿದೆ, ನನ್ನ ಗಾಡಿಗೆ ಜಿಕ್ಸರ್ಗೆ ಸಕ್ಕದಾಗಿ ಸೆಟ್ ಆಗ್ತಿತ್ತು ಅದು. ಸೊ ಅದಕ್ಕೆ ಒಂಥರ 3 ಕಲರ್ ಥರ ಒಂದು ನನ್ನ ಗಾಡೀಲಿ ಅದೇ ರೆಡ್ ಬುಲ್ ಅಂತ ಗ್ರೇ ಕಲರ್ ಹಾಕ್ಸಿದ್ದೀನಿ, ಮತ್ತು ರೆಡ್ ಕಾಂಬಿನೇಷನು ಬ್ಲ್ಯಾಕು ಸಕ್ಕದಾಗಿರುತ್ತೆ ಅಂತ ತೊಗೊಳ್ಳೋಣ ಅಂತ. ಅದು ಚೆನ್ನಾಗಿದೆ ಹೆಲ್ಮೆಟ್, ಅದಕ್ಕೂ ತೊಗೊಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಕೆಲಸ ಮುಗಿಸ್ಕೊಂಡು ಹಂಗೆ ಮಧ್ಯಾಹ್ನ ಬಂದ್ಬಿಡ್ತೀನಿ ಹೋಗಿ. ಏನು ವೀಕೆಂಡ್ ಆಯಿತು ಇವತ್ತು, ಎಲ್ಲರೂ ಹೋಗುವಂಥ ಪ್ಲ್ಯಾನ್ ಆಗಿದೆ, ಬಟ್ ನಮ್ಮದೇನು ಪ್ಲ್ಯಾನ್ ಇಲ್ಲ. ಈಗ ಬರೀ ಏನು 3 ತಿಂಗಳಿಂದ ವೀಡಿಯೋ ಮಾಡಿದೆ, ಹಂಗೆ ಫುಲ್ಲು ಕೆಲಸ, ಜಿಮ್ಮು, 9 ಗಂಟೆ 9:30 ಗಂಟೆ ಫುಲ್ ಬ್ಯುಸಿ ನೈಟ್ವರೆಗೂ. ಒಂದು 6 ಗಂಟೆ ಕೆಲಸ ಮುಗೀತು ಅಂದರೆ ಬಂದು 1 ಅವರ್ ರೆಸ್ಟ್ ತೊಗೊತೀನಿ ಅಂತಂದ್ರೂ ಒಂದು 1.5 ಗಂಟೆ 2 ಅವರ್ ಜಿಮ್ಮು. ಟೈಮ್ ಸಾಲಲ್ಲ. ಏನಾರ ಬೇಜಾನ ಐತೆ ನನ್ನ ತಲೆಯಲ್ಲಿ, ಏನು ಮಾಡಬೇಕು ಅನ್ನೋದೆಲ್ಲ ಬೇಜಾನ ಇದೆ ನನ್ನ ತಲೆಯಲ್ಲಿ, ಬಟ್ ನನಗೆ ಅದು ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಶನಿವಾರ ಬಂತು ಅಂತಂದರೆ ಕೆಲಸ ಮುಗಿಸ್ಕೊಬಂದರೆ, ಇಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಊರು ಹೋಗೋ ಜಾಸ್ತಿ. ಶನಿವಾರ ಭಾನುವಾರ ನಾನು ಅಪ್ಪನ ಜೊತೆ ಹೋಗ್ತಾ ಇರ್ತೀನಿ. ಸೊ ಆ ಇದರಲ್ಲಿ ಮಾಡೋಕ್ಕಾಗಲ್ಲ. ಇನ್ನೂ ಇದೆ, ಐಡಿಯಾಗಳಿದೆ, ಮಾಡ್ತಾಯಿರ್ತೀನಿ. ನೋಡೋಣ, ಅದೊಂದು ಐಡಿಯಾ ಬಂದಮೇಲೆ, ಒಂದು ಟೈಮ್ ಸಿಕ್ಕಿದ್ಮೇಲೆ ಮಾಡಿಬಿಡ್ತೀನಿ. ಏನು ತಲೆ ಕೆಡಿಸ್ಕೊಬೋದು. ಸ್ವಲ್ಪ ರೆಗ್ಯುಲರ್ ಆಗಿರೋ, ನಾಳೆ 3 ತಿಂಗಳು ಹೆವಿ ಲಾಂಗ್ ಆಗೋಯಿತು. ಸ್ವಲ್ಪ ಬ್ರೇಕ್ ಬೇಕಾಗಿರೋ ಥರ ಅನ್ನಿಸ್ತು. ಮತ್ತು ಕ್ಯಾಮ್ರಾನು ನಮ್ಮ ಫ್ರೆಂಡ್ ಇಸ್ಕೊಂಡಿದ್ದ, ಅವನು ಪಾಪ ಕೆಲವೊಂದೆಲ್ಲ ಮಾಡಿದ್ದಾನೆ ಇದರಲ್ಲೇ. ಸೊ ನೋಡೋಣ, ಮಾಡ್ತೀನಿ ಇನ್ಮೇಲೆ ಸ್ವಲ್ಪ. ಅದು ಏನೋ ಒಂದು ಕಂಟೆಂಟ್ ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ ಅಷ್ಟೇ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದಾಗ ಸಜೆಸ್ಟ್ ಮಾಡಿ, ವಿಡಿಯೋ ನೋಡೋದಕ್ಕೆ ಕೇಳಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಮಾಡಿಸಿ. ವಿಡಿಯೋ ಇಷ್ಟ ಆದರೆ ಸಾಕು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರೋ ಶಿಷ್ಯ ಹಾಕ್ಬಿಟ್ಟಿರೋ ನೀನು ಈಗ ನೋಡ್ಗುರು ಪೋಲೋ ನನ್ನ ಫೇವ್ರೆಟ್. ಅಯ್ಯೋ ಏನದು, ನಮ್ದಲ್ಲ ಅದು, ನಮ್ಮನೇನಪ್ಪ ಅದು, ಏನೋ ಉದ್ರೋಗೈತೆ ಅದು, ನಮ್ದಲ್ಲ ಅನ್ಸುತ್ತೆ ಅದಲ್ಲ.
ಮುಂಚೆನೇ ಇತ್ತು ಅನ್ಸುತ್ತೆ ಅದು. ಹಾಂ ಅದೇನೋ ಗೊತ್ತಿಲ್ಲ, ಫ್ರಂಟಲ್ಲಿ ಇತ್ತದು, ಅದೇನೋ ಗೊತ್ತಿಲ್ಲ ಅದು. ಓಕೆ, ವೀಡಿಯೋ ಮಾಡಿದಾಗೆಲ್ಲ ವೆದರ್ ಯಾವಾಗಲೂ ಚೆನ್ನಾಗಿರುತ್ತಪ್ಪ. ನಮಗೆ ವೆದರ್ ಸಪೋರ್ಟ್ ತುಂಬ ಮುಖ್ಯನ, ಅದಕ್ಕೆ ಗಾಡಿ ಚೆನ್ನಾಗಿ ಹೋಗ್ತಾ ಇದೆ. ಸದ್ಯ ಏನೋ ಅನ್ಕೊಂಬಿಟ್ಟಿದೆ ಅಪ್ಪ, ಎಲ್ಲೂ ಬೀಳ್ದಾರಪ್ಪ ಹೆಲ್ಮೆಟು. ಹಾಡು ಕೇಳ್ಕೊತ ಹೋಗ್ತಾ ಇದ್ದೀನಿ. 60 ಮೇಲೆ ಗಾಡಿ ಮೇಲೆ ಫುಲ್ ಕರಿ ಮೋಡ. ಅಬ್ಬಾ ಮುಗಿದೆ, ತಡೀರಿ ತೋರಿಸ್ತೀನಿ. ಸ್ಟಾರ್ ಅದೊಂದು ನೆನ್ನೆ FC ಮಾಡಿಸ್ಕೊ ಬಂದೆ. ನೆನ್ನೆ FC ಆದಮೇಲೆ ಸೈಡೆಲ್ಲ ಟಿಂಟೆಲ್ಲ ಹಾಕಿದ್ದೆ. ಅವ್ರಿಗೆ ಇಷ್ಟ ಆಗೋಯ್ತು ಗಾಡಿ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಬಟ್ ರೂಲ್ಸ್ ಪ್ರಕಾರ FC ಹೆಂಗೆ ಮಾಡಬೇಕು, ಗಾಡಿ ಹೆಂಗಿದೆಯೋ ಹಂಗಿರಬೇಕು. ಹಂಗೋ ಒಯ್ಯ ಒಬ್ಬರು ಬ್ರೋಕರ್ ಅವನ್ನೇ ಫೈನ್ ಬಿದ್ದಿದೆ ಕೊಡಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ₹1,000 ಇಸ್ಕೋಬೋದ. ಅದೇನು ಚಲನ್ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ. ಮೈನಸ್ ಮಾಡ್ಕೋತೀನಿ, ಮೈನಸ್ಸು ದುಡ್ಡಲ್ಲಿ. ಅಮ್ಮ 10:30 ಟೈಮ್, 11 ಗಂಟೆ ಹೋಗ್ತಾ ಇದ್ದೀನಿ. ಕೆಲಸ ಯಾವಾಗ ಫಸ್ಟ್ ಹೋಗಿ ಎಲ್ಲ ಒಳ್ಳೆ ನೋಡಿ ಹೆಂಗೆ ಕಾಣ್ತಾ ಇದೆ. ಇದು ಬ್ರಿಗೇಡ, ಅದು ಯಾವುದದು ಬ್ರಿಡ್ಜ್ವೇರ ಎತ್ತದ ಅದು. ಬ್ರಿಗೇಡ್ ಗೆಟ್ ವೇ. ನೋಡೋರು ಅದೇ ಗಟ್ಟಿ ಮಾಡ್ಕೊಂಡು ನೋಡ್ರಿ ನಾವು ಹೆಂಗೆ ಹೋಗ್ತೀವಿ ಗಾಡೀಲಿ ಅಂತ. ಟಾಪ್ ಎಗ್ರತೈತಲ್ಲಪ್ಪ ಗಾಡಿದು. ಎಷ್ಟೋ ಜನರು ಲವ್ ಸ್ಟೋರಿ ಪಾಪ ಎಲ್ಲೋ ಇರುತ್ತೆ, ಅಲ್ಲೇ ಹುಟ್ಟಿ ಅಲ್ಲೇ ಸತ್ತೋಗ್ಬಿಟ್ಟಿರುತ್ತೆ. ನಮ್ಮದು ಇಲ್ಲೇ ಸತ್ತೋಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ. ಹೆಲ್ಮೆಟ್ ಚೆನ್ನಾಗಿ ಇಟ್ಕೋಬೇಕಷ್ಟೆ. ಅಮ್ಮ ಒಂದೊಂದ್ಸಲ ಜೀವ ಬಾಯಿಗೆ ಬಂದ್ಬಿಡುತ್ತೆ ಹಿಂಗೆಲ್ಲ ಹೋದ್ಮೇಲೆ. ಅಯ್ಯಪ್ಪ, ನನಗೆ ಮಕ್ಕಳು ಮಾಡ್ತಾ ಇರೋದು ಹಂಗೂ ಬಿಟ್ಕೊಟ್ಟೆ. ಹಿಂದೆ ಹುಡುಗಿ ಕೂತಿದ್ಲು, ಅಟ್ಲೀಸ್ಟ್ ನಮಗಂತೂ ಇಲ್ಲ, ಇದ್ದವರಲ್ಲಿ ಪಾಪ ಹೀರೋಯಿಸಮ್ ತೋರಿಸ್ಲಿ, ಏನೋ ಒಂದು ಪಾಸಿಟಿವಿಟಿ ಅವರಲ್ಲೂ ತೋರಿಸ್ಲಿ ಅಂತ. ಇವರು ಜೋಗಿ ಕ್ಯಾಪಲ್ಲಿ ನುಗ್ಗುಗುರು ನಮಗೂ ನುಗ್ತೆ. ನೋಡಂಗೆ ಹೆಲ್ಮೆಟ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹೆಲ್ಮೆಟ್ ಚೇಂಜ್ ಮಾಡ್ಸೋಣ ಅಂತ ನೋಡೋಣ ಬನ್ನಿ. ಸೀದಾ ಯಶವಂತಪುರ ಫ್ಲೈಓವರ್ ಮೇಲಿಂದ ಬಂದು ಅದಿದು ವಿದ್ಯಾರಣ್ಯಪುರ ರೋಡ್ ಬರುತ್ತಲ್ಲ, ಪೀಣ್ಯ ರೋಡು, ಹಿಂಗೆ ಲೆಫ್ಟು ತೊಗೊಂಬಿಟ್ರೆ ಸೀದಾ ಒಂದೇ ರೋಡ್. ಹಿಂಗೆ ಲೊಕೇಶನ್ ಹೇಳ್ಬಿಡ್ತೀನಿ ಬಾಯಲ್ಲೇ. ಹುಲಿ ಸೀದಾ ಹಿಂಗೆ ಬಂದರೆ ಇಲ್ಲೊಂದು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಲೆಫ್ಟು ನೋಡಿ, ದೇವಸ್ಥಾನ ಲೆಫ್ಟಲ್ಲಿ ಒಂದು ಅಂಗಡಿ ಐತೆ. ಸೀದಾ ಒಂದೇ ರೋಡ್ ಇಲ್ಲಿಂದ. ಸೀದಾ ಒಂದೇ ರೋಡ್ ಬಂದು ಇದು ತ್ರಿವೇಣಿ ರೋಡು ಲೆಫ್ಟು. ಇದು ಸೀದಾ ಒಂದೇ ರೋಡ್. ಹಂಗೆ ಹೋಗ್ತಿದ್ದಂಗೆ ಎಲ್ಲಪ್ಪ ಇದು ಅಂಗಡಿ ನೋಡಿ, ರೈಟ್ ಸೈಡಲ್ಲಿ ಅಂಗಡಿ. ಇದೇ ಅಂಗಡಿ, ಧೀರಾಂಜನೇಯ ಆಟೋಮೊಬೈಲ್ಸು ಇದೇ ಅಂಗಡಿ. ಹೆಲ್ಮೆಟ್ನೆಲ್ಲ ತೊಗೊಂಡಾಯಿತು. ಅದು SMK ತೊಗೊಳಕಂತ ಹೋಗಿದ್ದೆ, ಬಟ್ ಇನ್ನೂ ಅದು ಚೆನ್ನಾಗಿತ್ತು ಹೆಲ್ಮೆಟ್ಟು ಸ್ಟಡ್ಸಲ್ಲಿ. ಬಟ್ ಇದೊಂಥರ ಹೊಸದು ಇಲಿಯಸ್ ಅಂತ ಏನಾದ್ರು ಇದೆ ಹೆಸರು, ಇದು ಏನೋ ಒಂಥರ ಚೆನ್ನಾಗಿದೆ. ಸೊ ಅದೇ ಪರ್ಚೇಸ್ ಮಾಡಿದೆ. ಮನೆಗೆ ಹೋದ್ಮೇಲೆ ನಿಮ್ಗೊಂದ್ಸಲ ಅದ್ರದ್ದೊಂದು ವೀಡಿಯೋ ಮಾಡ್ತೀನಿ.
ಸಪ್ರೇಟ್ ವೀಡಿಯೋ ಮಾಡ್ತೀನಿ ಎಷ್ಟು ಕಲೆಕ್ಷನ್ಸ್ ಇದೆ ಹೆಲ್ಮೆಟ್ ನನ್ನ ಹತ್ರ ಅಂತ ಎಲ್ಲ. ಏನು ದೊಡ್ಡ ದೊಡ್ಡ ಹೆಲ್ಮೆಟ್ ಯಾವುದೂ ಇಲ್ಲ, ಮಿನಿಮಮ್ 5-6 ಒಳಗಡೆ ಇರೋ ಹೆಲ್ಮೆಟ್ಗಳು ಅಷ್ಟೇ ನನ್ನ ಹತ್ರ. ಇದೇ ತ್ರಿವೇಣಿ ರೋಡು ಸೀದಾ ಹೋಗ್ತಾ ಇದ್ದೀವಿ. ಇಲ್ಲಿ ಇನ್ನೂ ಯಾವುದೋ ಚೆನ್ನಾಗಿದೆ, ಬಟ್ ಇಲ್ಲಿ ಯಾವತ್ತೂ ನಾನು ಟ್ರೈ ಮಾಡಲಿಲ್ಲ, ಕಮ್ಮಿಗೆ ಹಾಕ್ಕೊಟ್ಟು. ಬಟ್ ಅವ್ರು ನನಗೆ ತುಂಬ ಪರಿಚಯ ಇದ್ದರು, ಅದಕ್ಕೆ ನಾನು ಏನೇ ಹೋದ್ರೂ 10-12% ಡಿಸ್ಕೌಂಟ್ ಕೊಟ್ಟೇ ಕೊಡ್ತಾರೆ. ನೀವು ಅಷ್ಟೇ, ನೀವೇನಾರು ಪರ್ಚೇಸ್ ಮಾಡಬೇಕು ಅಂತಂದರೆ ಒಳ್ಳೊಳ್ಳೆ ಹೆಲ್ಮೆಟ್ಟು ಕಲೆಕ್ಷನ್ಸ್ ಅವ್ರ ಹತ್ರ ಇದೆ, ತುಂಬ ಕಮ್ಮಿ ಇದ್ರೂ 100% ಡಿಸ್ಕೌಂಟ್ ಕೊಟ್ಟೇ ಕೊಡ್ತಾರೆ ಎಲ್ಲಾದ್ರ ಮೇಲೂ, ಇಲ್ಲಾಂದರೆ ಐಟಮ್ ಮೇಲೂ ಕೊಡ್ಬೋದು ಅವರು. ಓಹೋ ಬಂಗಾರಿ ಊಟದ್ದು ಹೋಗ್ಬಿಡೈತೆ ಸ್ಪೀಕರು, ಒಂಥರ ಗುರು ಅಂತ ಸೌಂಡು. ಜಾಗ ಯಾರು ಕೊಡಲ್ಲಮ್ಮ, ಜಾಗ ನಾವು ಮಾಡ್ಕೋಬೇಕು. ನೋಡ ಎಷ್ಟು ಸ್ಪೀಡ್ ಟಚ್ ಆಗುತ್ತೆ ನೋಡ ಒಂದ್ಸಲ. 80 ಆಗಿದೆಯಾ, 70ನಾ, ಆಮೇಲೆ 80 ಆಗಿದೆಯಾ, ಇದು 80 ಇದೆ, 80 ಇದೆ. ಬಟ್ 100 ಮೇಲೆ ದಾಟಿಸಿದೆ ನಾವು ಆರಾಮಾಗಿ. 85 ಬಂದಿತ್ತು, ಇದು ಜಾಗ ಇಲ್ಲ. ಓ ಇಲ್ಲಿ ಮಳೆ ಬರ್ತೈತೆ, ಅಯ್ಯೋ ನಾನು ಟ್ರೈ ಮಾಡಿಸ್ತೀನಿ ಇದೇ ರೋಡಲ್ಲಿ ಅಟ್ಲೀಸ್ಟ್. ಓ 80 ಇದೆ, 80 ಇದೆ, 80 ಇದೆ. ಅಯ್ಯೋ ಇಲ್ಲಿ ಮಳೆ ಎತ್ಕೊಬಿಡ್ತಲ್ಲಪ್ಪ ಆಗಲೇ. ಅಯ್ಯೋ ಮಳೆ ಫುಲ್ಲು ಮಳೆ ಅದಕ್ಕೆ ಕಿತ್ಕೊಂಡು ಹೋಗ್ತಾರೆ ಬನ್ನಿ ನಾನು. ಅಯ್ಯೋ ಹೋಗಿ ಏನೋ 1 ರೂಪಾಯಿ ಕಾಯಿನ್ ಬಂದಂಗೆ ಆಯ್ತಲ್ಲ ಅಲ್ಲಿ. ಇನ್ನೇನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಇನ್ಮೇಲೆ ಸ್ವಲ್ಪ ವೀಡಿಯೋ ಗ್ಯಾರಂಟಿ ಹೇಳ್ತೀನಿ. ಇನ್ಮೇಲೆ ಸ್ವಲ್ಪ ವೀಡಿಯೋನ ರೆಗ್ಯುಲರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ತಿಂಗಳು 3 ವೀಡಿಯೋದು ಮಾಡಿ 4 ವೀಡಿಯೋದು ಮಾಡ್ತೀನಿ, ಅದು ಕಮ್ಮಿನೇ. ಈ ಕತ್ಲು ಏನು ಕಾಣ್ತಾ ಇಲ್ವಲ್ಲಪ್ಪ. ಸೊ ಅದಕ್ಕೆ ಯಾರು ಸಬ್ಸ್ಕ್ರೈಬರ್ ಹೊಸಬ್ರು ಇದ್ದೀರೋ ಅವೆಲ್ಲ ವೀಡಿಯೋಗಳು ನೋಡಿರಿ. ಏನಾರ ಸಜೆಷನ್ಸ್ ಇದ್ದರೆ ನನಗೆ ಹೇಳಿ, ಅದನ್ನು ತಿಳ್ಕೊತೀನಿ. ಆಮೇಲೆ ಯಾರು ಆಗಿಲ್ವೋ ದಯವಿಟ್ಟು ಅವರೆಲ್ಲ ಹಾಗೆ, ಅಷ್ಟು ಸಾಕು. ಮಿಕ್ಕಿದ ಮೇಲೆ ನೋಡೋಣ. ಇದೇ ಥರ ನನ್ನ ವೀಡಿಯೋಗಳು ನೋಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ, ನಾವು ಬೆಳೆಸಿ ಬೇರೆಯೂ ಬೆಳೆಸೋಣ. ಸರಿ ಆಯಿತು, ಬಾಯ್, ಸಿಗೋಣ.